ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇವತ್ತಿನ ಮಾಹಿತಿ ಬಹಳಷ್ಟು ಮುಖ್ಯವಾದದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಬಗ್ಗೆ ಬಹಳಷ್ಟು ವೀಡಿಯೋಗಳನ್ನ ನೋಡಿರ್ತೀರಿ. ಆದರೆ ಈ ಫರ್ಮೆಂಟೆಡ್ ಫುಡ್ ಅಂತ ಹೇಳಿದರೆ ಹುದುಗಿಸಿದ ಆಹಾರ ಅಂತಲೂ ನಾವು ಹೇಳ್ತೀವಿ ಕನ್ನಡದಲ್ಲಿ, ಹುಳಿಬರಿಸಿದ ಆಹಾರ ಅಂತಲೂ ನಾವು ಹೇಳ್ತೀವಿ ಕನ್ನಡದಲ್ಲಿ. ಈ ಹುಳಿಬರಿಸಿದ ಆಹಾರ ಅಥವಾ ಹುದುಗಿಸಿದ ಆಹಾರ ನಮ್ಮ ದೇಹಕ್ಕೆ, ಮನಸ್ಸಿಗೆ ಬಹಳಷ್ಟು ಆರೋಗ್ಯವನ್ನು ಕೊಡುತ್ತೆ ಸ್ನೇಹಿತರೆ. ಆದರೆ ಅದರಲ್ಲಿ ವಿವಿಧ ಆಹಾರ ಪದಾರ್ಥಗಳು ಏನಾಗಿದೆ ಅಂತ ಹೇಳಿದರೆ, ಈ ಹುಳಿಬರಿಸಿದ ಒಂದು ನೆಪದಲ್ಲಿ, ಹುಳಿಬರಿಸಿದ ಒಂದು ಹೆಸರಿನಲ್ಲಿ, ಹುಳಿಬರಿಸಿದ ಒಂದು ಹಣೆಪಟ್ಟಿಯಲ್ಲಿ ಈ ನಮ್ಮ ಮಾರ್ಕೆಟಲ್ಲಿ ಬಹಳಷ್ಟು ಮಾರ್ತಾಯಿದ್ದಾರೆ. ಅದರ ಒಂದು ಸರಿಯಾದ ಮಾಹಿತಿ ಜನಕ್ಕೆ ಇಲ್ಲ. ಆದರೆ ಆ ಹುಳಿಬರಿಸಿದ ಒಂದು ಪ್ರೋಸೆಸ್, ಹುಳಿಬರಿಸಿದ ಒಂದು ಪದ್ಧತಿಯಿಂದ ಮಾಡಿರ್ತಕ್ಕಂಥ ಆಹಾರ ಅಂತೇಳ್ಬಿಟ್ಟು ಸುಮ್ಮನೆ ತಿಂತಾ ಇರ್ತಾರೆ. ಸೊ ಹೀಗಾಗಿ ಆ ಹುಳಿಬರಿಸಿದ ಆಹಾರ ನಮ್ಮ ಹವಾಮಾನಕ್ಕೆ ಅಂತ ಹೇಳಿದರೆ, ಭಾರತ ಕರ್ನಾಟಕದ ಹವಾಮಾನಕ್ಕೆ ಯಾವುದು ಒಳ್ಳೆಯದು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಅಮೇರಿಕದಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ಆಲಿವ್ ಅನ್ನುವ ಒಂದು ಹಣ್ಣು ಅಥವಾ ಕಾಯಿ, ಅದನ್ನು ಹುಳಿಬರಿಸ್ತಾರೆ ಅವರು. ಹುಳಿಬರಿಸಿ ಅದನ್ನು ಅವರು ತಿಂತಾರೆ. ಯಾಕೆಂತಂದರೆ ಅಲ್ಲಿನ ಹವಾಮಾನಕ್ಕೆ ಬಹಳಷ್ಟು ಒಳ್ಳೆಯದು. ಆದರೆ ನಾವು ಆ ಆಲಿವ್ ಅನ್ನುವ ಒಂದು ಪದಾರ್ಥವನ್ನು ಇಲ್ಲಿ ತೆಗೆದುಕೊಂಡು ಬಂದು ಇಲ್ಲೇನಾದ್ರು ಫರ್ಮೆಂಟ್ ಮಾಡಿ ತಿಂದ್ವಿ ಅಂತ ಹೇಳಿದರೆ, ಆ ಹುಳಿಬರಿಸಿದ ಪದಾರ್ಥ ನಮ್ಮ ದೇಹಕ್ಕೆ, ನಮ್ಮ ಹವಾಮಾನಕ್ಕೆ ಒಳ್ಳೆಯದಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಪದಾರ್ಥ ಎಂಥದ್ದು ಅಂತ ಹೇಳಿದರೆ, ಈಗ ವೈನ್ ಇದೆ. ಈ ವೈನ್ ಅಂದರೆ ಹೇಳಿದರೆ ಈ ಹುಳಿ ಹಣ್ಣಿನಿಂದ, ಅಂದರೆ ದ್ರಾಕ್ಷಿ ಹಣ್ಣಿನಿಂದ ಮಾಡ್ತಕ್ಕಂಥ ವೈನು, ಇದು ಅಮೇರಿಕದಲ್ಲಿ, ಯುರೋಪಲ್ಲಿ ಬಹಳಷ್ಟು ಅವರು ತೆಗೆದುಕೊಳ್ತಾರೆ. ಅದು ಅಲ್ಲಿಯ ಹವಾಮಾನಕ್ಕೆ ಒಳ್ಳೆಯದು. ಆದರೆ ನಾವು ವೈನನ್ನು ಇಲ್ಲಿ ತೊಗೊಂಡ್ವಿ ಅಂತ ಹೇಳಿದರೆ ನಮ್ಮ ಹವಾಮಾನಕ್ಕೆ ಆ ವೈನು ಅಥವಾ ಹುಳಿಬರಿಸಿದ ಪದಾರ್ಥ ಬಹಳಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಪದಾರ್ಥ ಅಂತ ಹೇಳಿದರೆ ಬೀರ್. ಸೊ ಈ ಬೀರನ್ನು ಸಹ ಹುಳಿಬರಿಸಿ ಅದನ್ನು ಪ್ರೋಸೆಸ್ಸನ್ನು ಮಾಡಿ ಮಾಡ್ತಾರೆ. ಆದರೆ ನಮ್ಮ ಹವಾಮಾನಕ್ಕೆ ಅದು ಸಹಿತ ಬಹಳಷ್ಟು ದುಷ್ಪರಿಣಾಮಗಳನ್ನು ದೇಹ, ಮನಸ್ಸಿನ ಮೇಲೆ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಹುಳಿಬರಿಸಿದ ಎಲ್ಲ ಪದಾರ್ಥಗಳೂ ಸಹ ನಮ್ಮ ಜಠರಕ್ಕೆ, ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಹುಳಿಬರಿಸಿದ ಪದಾರ್ಥ ಅಥವಾ ಹುದುಗಿಸಿದ ಪದಾರ್ಥಗಳಲ್ಲಿ ಅಂತ ಹೇಳಿದರೆ ಬೇಕ್ರಿ ಐಟಮ್ಸ್. ಎಲ್ಲ ಬೇಕ್ರಿ ಐಟಮ್ಸು ಸಹ ಹುಳಿಬರಿಸಿಯೇ ಮಾಡ್ತಾರೆ. ಯಾಕೆಂದರೆ ಬ್ರೆಡ್ಡನ್ನು ಹುಳಿಬರಿಸಿಯೇ ಮಾಡ್ತಾರೆ, ಮತ್ತು ಕೇಕು ಹುಳಿಬರಿಸಿಯೇ ಮಾಡ್ತಾರೆ. ಸೊ ಹೀಗಾಗಿ ಬೇಕ್ರಿ ಪ್ರಾಡಕ್ಟ್ಸ್ ಇರುವಂತಹ ಎಲ್ಲ ಬೇಕ್ರಿ ಪ್ರಾಡಕ್ಟ್ಸ್ನಲ್ಲಿ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ಹೇಳಿದರೆ ಪ್ರೋಸೆಸ್ಡ್ ಫುಡ್ ಅಂತಲೂ ಹೇಳ್ತಾರೆ, ಹುದುಗಿಸಿದ ಆಹಾರ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಬೇಕ್ರಿ ಪ್ರಾಡಕ್ಟ್ಸ್ಗಳು ಬಹಳಷ್ಟು ಹಾನಿಕರ ಮಾನವನ ಶರೀರಕ್ಕೆ ಮತ್ತು ಮಾನವನ ಜಠರಕ್ಕೆ ಸ್ನೇಹಿತರೆ. ಸೊ ಹೀಗಾಗಿ ಹುಳಿಬರಿಸಿದ ಪದಾರ್ಥ ಯಾವುದು ಒಳ್ಳೆಯದು ನಮ್ಮ ದೇಶದಲ್ಲಿ, ನಮ್ಮ ಹವಾಮಾನಕ್ಕೆ ಅಂತ ಹೇಳಿದರೆ, ಇಡ್ಲಿ, ದೋಸೆ ನಮ್ಮ ಮನೆಯಲ್ಲಿ ಮಾಡಿದ್ದಾಯಿತು ಅಂತ ಹೇಳಿದರೆ ಅದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಹುಳಿಬರಿಸುವ ಒಂದು ಪದ್ಧತಿಯನ್ನು ನಾವು ಸರಿಯಾಗಿ ಪಾಲಿಸ್ತೀವಿ. ಯಾಕೆ ಅಂತ ಹೇಳಿದರೆ ಈ ಇಡ್ಲಿ ಮಾಡಲಿ ಅಥವಾ ದೋಸೆ ಮಾಡಲಿ, ನಾವು ಇವತ್ತು ಆ ಹಿಟ್ಟನ್ನು ಸರಿಯಾಗಿ ತಯಾರಿಸಿ 6ರಿಂದ 8 ಗಂಟೆ ಅಥವಾ 12 ಗಂಟೆಯ ಕಾಲ ಅದನ್ನು ಹುಳಿಬರಿಸಲಿಕ್ಕೆ ಬಿಡ್ತೀವಿ ಸ್ನೇಹಿತರೆ. ಆ ಒಂದು ಸಮಯದಲ್ಲಿ ನಮ್ಮ ಜಠರಕ್ಕೆ ಬೇಕಾಗ್ತಕ್ಕಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಗುಡ್ ಬ್ಯಾಕ್ಟೀರಿಯಾಸ್ಗಳು ಆ ಒಂದು ಹುಳಿಬರಿಸಿದ ಪದಾರ್ಥದಲ್ಲಿ ಇರುತ್ತೆ. ಆ ಒಂದು ಹುಳಿಬರಿಸಿದ ಪದಾರ್ಥ ನಮ್ಮ ದೇಹಕ್ಕೆ ಬಹಳಷ್ಟು ಆರೋಗ್ಯವನ್ನು ನೀಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಹುಳಿಬರಿಸಿದ ಪದಾರ್ಥಗಳಲ್ಲಿ 4ರಿಂದ 5 ಪದಾರ್ಥಗಳು ಮಾತ್ರ ನಾವು ಉಪಯೋಗಿಸ್ಬೇಕಾಗುತ್ತೆ. ಉಳಿದ ಎಲ್ಲ ಪದಾರ್ಥಗಳನ್ನು ತ್ಯಜಿಸಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಹುಳಿಬರಿಸಿದ ಪದಾರ್ಥದ ನೆಪದಲ್ಲಿ ಪ್ಯಾಕೆಟಲ್ಲಿ ಮಾಡ್ತಕ್ಕಂಥ ಒಂದು ಹುಳಿಬರಿಸಿದ ಇಡ್ಲಿ, ದೋಸೆ ಹಿಟ್ಟುಗಳು ಸಿಗ್ತಾ ಇದೆ. ಅದರಲ್ಲಿ ಈಸ್ಟರ್ ಹಾಕಿರ್ತಾರೆ ಮತ್ತು ಕೆಮಿಕಲ್ಗಳನ್ನು ಹಾಕಿರ್ತಾರೆ. ಈ ಕೆಮಿಕಲ್ಗಳು, ಈಸ್ಟರು ಏನು ಮಾಡುತ್ತೆ ಅಂತ ಹೇಳಿದರೆ, ನಮಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ.
ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಹುಳಿ ಬರಿಸಿದ ಪದಾರ್ಥ ಅಂತ ಹೇಳಿದರೆ ಇಡ್ಲಿ ದೋಸೆ ಎಲ್ಲರಿಗೂ ಗೊತ್ತಿದೆ. ಆದರೆ ಉಪ್ಪಿನಕಾಯಿ ಸಹಿತ ಹುಳಿ ಬರಿಸಿದ ಪದಾರ್ಥ ಇದು ಒಳ್ಳೆಯದು ನಮ್ಮ ಒಂದು ಹವಾಮಾನಕ್ಕೆ. ನಮ್ಮ ಹವಾಮಾನಕ್ಕೆ ತಕ್ಕಂತೆ ಹುದುಗಿಸಿದ ಆಹಾರವನ್ನು ಉಪಯೋಗಿಸಬೇಕೇ ಹೊರತಾಗಿ ನಾವು ಅಮೇರಿಕದಲ್ಲಿ ಚೆನ್ನಾಗಿರುತ್ತೆ ಸರ್ ನಾವು ಇಲ್ಲಿ ತಂದು ತಿಂತೀವಿ ಅಂತ ಹೇಳಿದರೆ ಇಲ್ಲಿಯ ಹವಾಮಾನಕ್ಕೆ ಆ ಒಂದು ಆಹಾರ ನಮ್ಮ ದೇಹಕ್ಕೆ ಸರಿಯಾಗಿ ಪರಿಣಾಮಕಾರಿಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಹುದುಗಿಸಿದ ಆಹಾರ ಬಹಳಷ್ಟು ಇದೆ. ಅದರ ಪಟ್ಟಿ ನಾನು ಸ್ಕ್ರೀನ್ಶಾಟಲ್ಲಿ ಹಾಕ್ತಾ ಇರ್ತೀನಿ. ಅದರ ಪಟ್ಟಿಯನ್ನು ನೋಡಿ ನೀವು, ಯಾಕೆ ಅಂತ ಹೇಳಿದರೆ ಈಗ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಪದಾರ್ಥಗಳು ಹುಳಿ ಬರಿಸಿರುತ್ತೆ. ಅದು ಒಂದು ಪದಾರ್ಥ ನಮ್ಮ ದೇಹಕ್ಕೆ ನಮ್ಮ ಹವಾಮಾನಕ್ಕೆ ಒಳ್ಳೆಯದಲ್ಲ. ಇದು ಯುರೋಪಲ್ಲಿ ಇದ್ದು ನೀವು ತಿನ್ಕೊಳ್ಳಿ, ಅದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಅಲ್ಲಿಯ ಹವಾಮಾನ ಬಹಳಷ್ಟು ಟೆಂಪ್ರೇಚರ್ ತಣ್ಣಗಿರುತ್ತೆ ಅಂತ ಹೇಳಿದರೆ -ಡಿಗ್ರಿ ಇರುತ್ತೆ. ಅಲ್ಲಿಗೆ ಆಹಾರ ಸೂಟ್ ಆಗುತ್ತೆ ಹೊರತಾಗಿ ನೀವು ಇಲ್ಲಿ ಇದ್ದು ಆ ಆಹಾರವನ್ನು ತಿಂತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ದೇಹಕ್ಕೆ, ನಿಮ್ಮ ಜಠರಕ್ಕೆ, ನಿಮ್ಮ ಕರುಳಿನ ಆರೋಗ್ಯಕ್ಕೆ, ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಹದಗೆಡುವುದು ಖಚಿತ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾಗಿ ನೀವು ಸರಿಯಾಗಿ ಗಮನಿಸಬೇಕಾದ ಒಂದು ವಿಷಯ ಅಂತ ಹೇಳಿದರೆ ಈಗಿನ ಒಂದು ಸಮಯದಲ್ಲಿ ಇಡ್ಲಿ ದೋಸೆ ಬ್ಯಾಟರ್ಗಳು ಅಂತ ಹೇಳಿದರೆ ಹಿಟ್ಟುಗಳು ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಕೆಮಿಕಲ್ಗಳು, ಈಸ್ಟರು, ಹೀಗೆ ಹಲವಾರು ಪದಾರ್ಥಗಳು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಇಡ್ಲಿ ದೋಸೆ ಒಳ್ಳೆಯದು. ಈ ಬ್ಯಾಟರ್ ಅಂತ ಹೇಳ್ಬಿಟ್ಟು ಈ ಪ್ಯಾಕೆಟಲ್ಲಿ ತರ್ತಕ್ಕಂಥ ಇಡ್ಲಿ ದೋಸೆ ಹಿಟ್ಟುಗಳನ್ನು ಪೂರ್ತಿಯಾಗಿ ತ್ಯಜಿಸುವುದು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಹೇಳಿದರೆ ನೀವು ಯಾವ ಪದಾರ್ಥಗಳನ್ನು ತಿಂತಾ ಇದ್ದೀರಿ ಜಾಸ್ತಿ ಅನ್ನುವುದನ್ನು ಸರಿಯಾಗಿ ಗಮನಿಸಿ ಅದರ ಒಂದು ಮಾಹಿತಿಯನ್ನು ಕಲೆ ಹಾಕಿ ಆ ಒಂದು ಮಾಹಿತಿಯಿಂದ ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಪ್ಯಾಕೆಟ್ ಫುಡ್ಗಳನ್ನು ಮಾಡ್ತಾರೆ. ಈಗ ನೀವು ದಿನಂಪ್ರತಿ ಅನ್ನ ತಿಂತಾ ಇದ್ರಿ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ಳೋಣ. ಏನು ಮಾಡ್ತಾರೆ, ನೀವು ಇನ್ಸ್ಟಂಟ್ ಅನ್ನ ಮಾಡಬಹುದು ಅಂತ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಮಾಡಿ ಇದನ್ನ ಬಿಸಿನೀರಿಗೆ ಹಾಕ್ಕೊಳ್ಳಿ ತಿನ್ಕೊತಾ ಇರಿ. ಸೊ ಹೀಗೆ ಮಾಡುವಂತಹ ಪದಾರ್ಥಗಳಲ್ಲಿ ಬಹಳಷ್ಟು ವಿಷಕಣಗಳಿರುತ್ತೆ, ಬಹಳಷ್ಟು ಪ್ರಿಸರ್ವೇಟಿವ್ಸ್ಗಳಿರುತ್ತೆ. ಇದು ಆರೋಗ್ಯಕ್ಕೆ ಹಾನಿಕರ, ಇದು ಆಹಾರ ಅಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆಹಾರವನ್ನು ತಿನ್ನಬೇಕೇ ಹೊರತಾಗಿ ಜೀವಂತ ಇರಬೇಕು ಅಥವಾ ನಿಮ್ಮ ಆರೋಗ್ಯವಾಗಿರಬೇಕು ಅಂತಂದರೆ, ಆದರೆ ಆಹಾರದ ಒಂದು ಹೆಸರಿನಲ್ಲಿ ಹಣೆಪಟ್ಟಿಯನ್ನು ಹೊತ್ತುಕೊಂಡು ಬರ್ತಕ್ಕಂಥ ಎಲ್ಲ ಪದಾರ್ಥಗಳು ಆಹಾರ ಅಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರ ಬಗ್ಗಿನ ಗಮನ ಬಹಳಷ್ಟು ಜನಕ್ಕೆ ಇರಲ್ಲ. ಅದಕ್ಕೆ ಈ ಫರ್ಮೆಂಟೆಡ್ ಫುಡ್ ಅಂತ ಹೇಳಿದರೆ ಇಡ್ಲಿ ದೋಸೆ ಬಹಳಷ್ಟು ಒಳ್ಳೆಯದು ಅನ್ನುವುದು ಬಹಳಷ್ಟು ಜನಕ್ಕೆ ಗೊತ್ತಿದೆ. ಆದರೆ ಈ ಪ್ಯಾಕೆಟಲ್ಲಿ ಬರುವಂತಹ ಇಡ್ಲಿ ದೋಸೆ ಬ್ಯಾಟರ್ಗಳನ್ನು ಪೂರ್ತಿಯಾಗಿ ಬಿಡಬೇಕು ಅಥವಾ ತ್ಯಜಿಸಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಸ್ನೇಹಿತರೆ. ಆದರೆ ಈ ಫರ್ಮೆಂಟೆಡ್ ಆಹಾರ ನಮ್ಮ ದೇಹಕ್ಕೆ ಬಹಳಷ್ಟು ಆರೋಗ್ಯವನ್ನು ಕೊಡುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ಪ್ರೋಬಯೋಟಿಕ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಜೀವ ಕಣಗಳನ್ನು ಈ ಪ್ರೋಬಯೋಟಿಕ್ಸ್ ಕೊಡುತ್ತೆ. ಅಂತ ಹೇಳಿದರೆ ಕರುಳಿನಲ್ಲಿ 10 ಲಕ್ಷ ಆರ್ಗ್ಯಾನಿಸಮ್ಸ್ ಇರುತ್ತೆ. ಈ 10 ಲಕ್ಷ ಆರ್ಗ್ಯಾನಿಸಮ್ಸ್ ವಿಧವಾದ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಗುಡ್ ಬ್ಯಾಕ್ಟೀರಿಯಾಸ್. ಈ ಬಹಳಷ್ಟು ವಿಧವಾದ ಗುಡ್ ಬ್ಯಾಕ್ಟೀರಿಯಾಸ್ ನಮ್ಮ ಕರುಳುಗಳಲ್ಲಿ ಇರುತ್ತೆ. ಆ ಕರುಳುಗಳಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಈ ಫರ್ಮೆಂಟೆಡ್ ಫುಡ್ ಹುದುಗಿಸಿದ ಆಹಾರ ಕೊಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಹುದುಗಿಸಿದ ಆಹಾರ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಒಳ್ಳೆಯದು. ಆದರೆ ಅದರ ಒಂದು ಮಾಹಿತಿ ಸರಿಯಾಗಿ ತಿಳಿದುಕೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಈ ಹುದುಗಿಸಿದ ಆಹಾರ ನೀವೇನಾದ್ರು ತಿಂದೆ ಆಯಿತು ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿ ಪ್ರೋಬಯೋಟಿಕ್ಗಳು ಬಹಳಷ್ಟು ಪ್ರಚುರವಾಗಿ ನಿಮ್ಮ ಕರುಳುಗಳಿಗೆ ಹೋಗಿ ನಿಮ್ಮ ಕರುಳುಗಳಲ್ಲಿ ಇರತಕ್ಕಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ ನಿಮ್ಮ ಜಠರದ ಆರೋಗ್ಯ, ಕರುಳಿನ ಆರೋಗ್ಯವನ್ನು ಚೆನ್ನಾಗಿಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಕರುಳುಗಳಲ್ಲಿನೇ ನಮ್ಮ ಬಹಳಷ್ಟು ಕೆಮಿಕಲ್ ರಿಯಾಕ್ಷನ್ಸ್, ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಬೇಕಾಗ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಕರುಳಿನಲ್ಲಿ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಪ್ರೋಬಯೋಟಿಕ್ಸ್ ಅನ್ನುವುದು ಬಹಳ ಮುಖ್ಯ. ಈ ಪ್ರೋಬಯೋಟಿಕ್ಸ್ಗಳು ಹುದುಗಿಸಿದ ಆಹಾರದಿಂದನೇ ಬರುತ್ತೆ. ಆದರೆ ಈ ಒಂದು ನೆಪದಲ್ಲಿ, ಈ ಒಂದು ಹಣೆಪಟ್ಟಿಯಲ್ಲಿ ಬಹಳಷ್ಟು ವಿಧದ ಪ್ರೋಬಯೋಟಿಕ್ಸ್ ನಮ್ಮ ಮಾರ್ಕೆಟ್ನಲ್ಲಿ ಇದೆ. ಅದರ ಬಗ್ಗಿನ ಎಚ್ಚರಿಕೆ ಎಲ್ಲರಿಗೂ ಇರಬೇಕು ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ. ಸೊ ಹೀಗಾಗಿ ಪ್ರೋಬಯೋಟಿಕ್ಸ್ ಅಂದ ತಕ್ಷಣ ಎಲ್ಲ ಪ್ರೋಬಯೋಟಿಕ್ಸ್ ನಮಗೆ ಒಳ್ಳೆಯದಲ್ಲ. ನಮ್ಮ ಮನೆಯಲ್ಲಿ, ನಮ್ಮ ಒಂದು ವಾತಾವರಣದಲ್ಲಿ, ನಮ್ಮ ಒಂದು ದೇಶದ ಹವಾಮಾನಕ್ಕೆ ತಕ್ಕ ಹಾಗೆ ಇರತಕ್ಕಂಥ ಪ್ರೋಬಯೋಟಿಕ್ಗಳು
ಹುಳಿ ಬರಿಸಿದ ಆಹಾರ, ಹುದುಗಿಸಿದ ಆಹಾರ ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರ ಬಗ್ಗೆನ ಪೂರ್ತಿಯಾದ ಗಮನ ಇರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.